ಮಾರ್ನಿಂಗ್. ಸೊ 7 o'clock ಆಲ್ಮೋಸ್ಟ್ ಆಗಿದೆ. ಶೂಟ್ಗೆ ರೆಡಿ ಆಗಿರ್ತದೆ. ಇವತ್ತು ಶೂಟ್ ಹೇಗಿರುತ್ತೆ ಏನು ಅಂತ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಸೊ ಫಸ್ಟ್ ಆಫ್ ಆಲ್ ಶೂಟಿಂದ ಹೋಗಬೇಕಾದ್ರೆ ಆಲ್ಮೋಸ್ಟ್ ನಾವು ಲೋ ಕ್ಯಾಲರೀಸಲ್ಲಿ ಇರಬೇಕು. ಬಟ್ ಎನರ್ಜಿ ಬೇಕಲ್ಲ, ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲೆಕ್ಟ್ರೋಲೈಟ್ಸ್ ಅಂತ. ಸೊ ಈ ಥರ ಇರುತ್ತೆ. ಇದನ್ನು ವಾಟರ್ ಕಪ್ಕೊಂಡು ಕುಡಿಯೋದ್ರಿಂದ ಅಷ್ಟು ಸುಸ್ತು ಆಗಲ್ಲ. ಅಂದರೆ ಅಟ್ಲೀಸ್ಟ್ ಬಾಡಿ ಪುಷ್ ಮಾಡುತ್ತೆ ನಿಮಗೆ ಎಷ್ಟಾಗುತ್ತೋ ಅಷ್ಟು. ಅದಕ್ಕೆ ಆ್ಯಂಡ್ ಮೇಕಪ್ ಎಲ್ಲ ಅಲ್ಲೇ ಬರೋದ್ರಿಂದ ಸೊ ಬೇಸ್ ಏನು ಮಾಡಿಕೊಂಡ್ರೆ ಜಸ್ಟ್ ಸ್ಕಿನ್ ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಈ ಥರ ಕಾಣಿಸ್ತಿದ್ದೀನಿ. ಐ ಥಿಂಕ್ ತುಂಬ ಚೇಂಜಸ್ ಕಾಣಿಸುತ್ತೆ ಬಾಡಿಯಲ್ಲಿ. ನಾನು ಸ್ಟಾರ್ಟ್ ಮಾಡಿ ಒಂದು 12-13 ಡೇಸ್ ಆಗಿದೆ ಅಷ್ಟೇ. ನೋಡೋಣ ಇನ್ನು ಶೂಟ್ ಎಲ್ಲ ಹೇಗೆ ಹೋಗುತ್ತೆ ಏನಾಗುತ್ತೆ ಅಂತ. ನಾನು ಹೋಗಿ ನನ್ನ ವಾಟರ್ ಬಾಟಲ್ ಪ್ರಿಪೇರ್ ಮಾಡ್ಕೊಡ್ತೀನಿ. ಸ್ವಲ್ಪ ಟೈಮ್ ಆಗಿದೆ, ಬಟ್ ಸ್ಟಿಲ್ ಆನ್ ಟೈಮ್ ರೀಚ್ ಆಗ್ತೀವಿ. ಮೇಕಪ್ ಎಲ್ಲ ಏನು ಜಾಸ್ತಿ ಇಲ್ಲದೆ ಇರೋ ಕಾರಣ ಆರಾಮಾಗಿ ಬೇಗ ರೆಡಿ ಆಗ್ಬೋದು. ಆಲ್ಮೋಸ್ಟ್ 8:30ಗೆಲ್ಲ ಶೂಟ್ ಲೊಕೇಶನ್ಗೆ ರೀಚ್ ಆದ್ವಿ. ಇದು ನಾವು ಇವತ್ತು ಶೂಟ್ ಮಾಡ್ತಿರೋ ಲೊಕೇಶನ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೆಸೆಂಟ್ ಆಗಿ ಅಂತ. ನಿಯರ್ ಇಂದಿರಾನಗರಲ್ಲಿ ತುಂಬ ಒಳ್ಳೆ ಲೊಕೇಶನ್ ಸಿಕ್ತು. ನನ್ನ ಥೀಮ್ ಯಾವ ಥರ ಇತ್ತು ಅದೇ ಥರ ಇತ್ತು. ಸೊ ಮುಂದೆ ಕೂಡ ಒಂದು ರೆಫರೆನ್ಸ್ ಫೋಟೋನ ಆ್ಯಡ್ ಮಾಡಿದ್ದೀನಿ, ನೋಡಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಮೇಕಪ್ ಆರ್ಟಿಸ್ಟ್ ಎಲ್ಲ ಆಲ್ರೆಡಿ ರೀಚ್ ಆಗಿದ್ರು. ಸೊ ಕ್ವಿಕ್ ಆಗಿ ಹೋಗಿ ರೆಡಿ ಆದೆ. ಫೈನಲ್ ಲುಕ್ ನೆಕ್ಸ್ಟ್ ನೋಡ್ತೀರಾ. ಅಲ್ಲ ಫ್ಲೋ ಈಗಲೇ ಇದೆಯಾ ಲೇಟ್? ಜಾಗ ಫಾಸ್ಟ್ ಅಂದರೆ ರನ್ ಸ್ಪೀಡ್ಗೆ ನಾರ್ಮಲ್ ಫಾಸ್ಟ್ ಸ್ಲೋ ಫಾಸ್ಟ್ ರೆಡಿ ಸ್ಟಾರ್ಟ್ ಸ್ಲೋ ಬಾಲ್ ಪುಷ್ ಮಾಡಿ ಅಲ್ಲಿಂದ ನಿಲ್ಸ್ಕೊಂಡು ವಾಕ್ ಆ್ಯಂಡ್ ವೇಟ್ ಮಾಡಿಬಿಡ್ತೀನಿ. ಅವ್ರಿಗೆಲ್ಲ ಓಕೆನಾ? ವಾಕ್ ಆ್ಯಂಡ್ ವೇಟ್ 24 minutes ಕಂಟಿನ್ಯೂಸ್ ಮಾಡಬೇಕು. ನಾವು 3:30 ಆಗುತ್ತಲ್ಲ. ಓಕೆ ಶೂಟ್ ಮುಗಿಸ್ಲಿ ಆಲ್ಮೋಸ್ಟ್ 3:30 ಆಗಿತ್ತು. ಕಂಪ್ಲೀಟ್ ಟೀಮ್ ಸಪೋರ್ಟ್ ಮಾಡಿತ್ತು. ಲೈಕ್ ಯಾರು ಕೂಡ ಊಟ ಮಾಡಿಲ್ಲ. ನನಗಂತೂ ಲೈಕ್ ಆಲ್ಮೋಸ್ಟ್ 28 hours ಫುಲ್ ಊಟನೇ ಇಲ್ಲದೆ ಇದ್ದೆ. ನಾನು ಜಸ್ಟ್ ಒಂದು 1/2 liter ವಾಟರ್ ಮಿಲನ್ ತಿಳ್ಕೊಂಡು. ಹಲೋ ಗಾಯ್ಸ್, ಈಗ ಜಸ್ಟು ಶೂಟ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ 3 o'clock ಆಗಿದೆ. ನನ್ನ ಫೇಸ್ ನೋಡ್ಬೋದು ಎಷ್ಟು ಸುಸ್ತಾಗಿದೆ ಅಂದರೆ ಆಗ್ತಾಯಿಲ್ಲ ನನ್ನ ಕೈಲಿ ಇಟ್ಕೊಳ್ಳೋಕ್ಕೂ ಕೂಡ. ಆಲ್ಮೋಸ್ಟ್ 24 hours ಮೇಲೆ ಆಯಿತು ನಾನು ಕಾಪ್ಸ್ ತಿಂದು. ನಾನು 12 ಗಂಟೆಗೆ ನಾನು ಹತ್ತತ್ರ 12 ಕಾಲು ಹತ್ತತ್ರ ತಿಂದಿದ್ದು. ಇವತ್ತಿನ ಹಂಗೆ ಇದ್ದೀನಿ. ಈಗ ಊಟಕ್ಕೆ ಹೋಗಬೇಕು. ಇದೇ ಔಟ್ಫಿಟಲ್ಲಿ ಶೂಟ್ ಮಾಡಿದ್ದು. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಶೂಟ್ ಮುಗೀತು. ನಾನು ಚೆನ್ನಾಗಾಯಿತು, ಅದೇ ಖುಷಿ. ಈಗ ವಾಪಸ್ ಬಂದು ಹ್ಯಾಟ್ ಶೂಟ್ ಮತ್ತು ರೀಲ್ ಶೂಟ್ ಪೆಂಡಿಂಗ್ ಇದೆ, ಅದಕ್ಕೆ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಂಡ್ಬಿಡ್ತೀವಿ. ಊಟ ಈಗ ಆಲ್ರೆಡಿ ಸ್ವಲ್ಪ ಬ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ. ನೋಡ್ಬೋದು, ಇದು ಅಂದರೆ ಗ್ಯಾಸ್ಟ್ರಿಕ್ ಟ್ರಿಗರ್ ಆಗಿದೆ. ತುಂಬ ಹೊತ್ತಾಯ್ತಲ್ಲ ಅದಕ್ಕೆ. ಓಕೆ, ನಾನು ತಿನ್ಕೊಂಬಂದು ಆಮೇಲೆ ಟೀಮ್ ಎಲ್ಲ ನಿಯರ್ ಇಂದಿರಾನಗರ್ ಊಟಕ್ಕೆ ಹೋಗಿದ್ವಿ. ಲೈಟಾಗಿ ಊಟ ಮಾಡ್ಕೊಂಡು ಬಂದೆ, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಬಂದು ಈಗ ಹ್ಯಾಟ್ ಶೂಟ್ಗೆ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಹ್ಯಾಟ್ ಶೂಟ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ವಿಡಿಯೋ ಏನು ಶೂಟ್ ಇತ್ತು ಅದನ್ನೆಲ್ಲ ಲ್ಯಾಪ್ಟಾಪ್ಗೆ ಹಾಕೊಂಡು ಓಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 6 ಆಯಿತು. ಆಲ್ಮೋಸ್ಟ್ ಟೈಮ್ 6:30 ಆಗಿದೆ. ಈಗ ಹೋಗ್ತಾ ಇದ್ದೀವಿ. ವಾಲ್ಯೂಮ್ ಡೌನ್ ಬೇಡ. ಶೂಟ್ ಎಲ್ಲ ಚೆನ್ನಾಗಾಯಿತು. ಹ್ಯಾಟ್ ಶೂಟ್ಸ್ ಇತ್ತು, ಕಂಪ್ಲೀಟ್ ಆಯಿತು. ಸ್ವಲ್ಪ ಮಧ್ಯಾಹ್ನ ಊಟನೂ ಮಾಡಿದ್ದೆ. ಈಗ ಇನ್ನೂ ಸುಸ್ತಾಗ್ತದೆ. ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು, ಇಲ್ಲ ಕೋಲ್ಡಾಗಿ ಕುಡಿಬೇಕು ಅನ್ನೋ ಥರ ಫೀಲ್ ಆಗ್ತದೆ. ಅದು ತಿಂದುಬಿಟ್ಟು ಆರಾಮಾಗಿ ನಿದ್ದೆ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗೀತು.
ಸಿಂಪಲಾಗಿ ಒಂದು ಕ್ಲಿಪ್ ಹಾಕಿದೀನಿ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸಿದಲ್ಲ ಔಟ್ಪುಟ್. ಸೊ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಈ ಥರ ಲಾಂಚ್ ಆಗ್ತಾರೆ. ಚಾಕಿನ ಶ್ರೀ ಆಚೆ ಹಾಕ್ಬಿಟ್ಟು ಡೋರ್ ಹಾಕೊಂಡು ಆಮರ್ಸ್ಬಿಟ್ಟು ಡೋರ್ ಹಾಕೊಂಡ. ಓಕೆ, ಗುಡ್ ಬಾಯ್ ಗುಡ್ ಬಾಯ್. ಓಕೆ, ಆಲ್ಮೋಸ್ಟ್ ಮನೆ ರೀಚ್ ಆದಾಗ 8:30 ಆಗಿತ್ತು. ನನಗೆ ಊಟ ಮಾಡ್ಬೇಕಂತ ಅನಿಸ್ತಾ ಇಲ್ಲ. ಲೈಕ್ ತುಂಬ ಲೋಕಲ್ ಇದ್ದು ಬಾಡಿ ಒಂಥರ ಡ್ರೈನ್ ಆಗಿಬಿಟ್ಟಿದೆ. ಹೈಡ್ರೇಷನ್ ಇಲ್ಲ, ಪ್ರಾಪರ್ ನೀರು ಕುಡ್ದಿರಲ್ಲ, ಆ್ಯಂಡ್ ಸಾಲಿಡ್ ಫುಡ್ ಇಲ್ಲ. ಆಲ್ಮೋಸ್ಟ್ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. 1800 ನಿಯರಿ ಕ್ಯಾಲೋರೀಸ್ ಬರ್ನ್ ಆಗಿರೋದು ನಂದು. 1800 ನಿಯರ್ಲಿ ಕ್ಯಾಲೋರೀಸ್ ಬರ್ನ್ ಆಗಿರೋದು. ನಂಗೆ ಮಾತು ಬರ್ತಾ ಚೊಲ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 22,000 ಸ್ಟೆಪ್ಸ್ ಆಗಿದೆ. ಲೈಕ್ ಕಂಪ್ಲೀಟ್ ಬಸ್ಟ್ ಔಟ್ ಆಗಿಬಿಟ್ಟಿದ್ದೀನಿ. ಅದು ಲಾಸ್ಟ್ 3 ಡೇಸಿಂದ ಬರೋ ಕಂಟಿನ್ಯೂಸ್ ಕ್ಲಾಸಸ್ ತೊಗೊಂಡಿದ್ದೆ, ಆ್ಯಂಡ್ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೆ ಜಾಸ್ತಿ, ಆ್ಯಂಡ್ ಲೋ ಕಾರ್ಬ್ಸಲ್ಲಿದ್ದೆ. ಐ ನೀಡ್ ರೆಸ್ಟ್. ಮಿನಿಮಮ್ ಒಂದು 8 ಅವರ್ ಆದರೂ ನಾನು ಮಲ್ಕೋಬೇಕು. ನಾಳೆ ಹೇಗೆ ನನಗೆ ಸ್ಯಾಟರ್ಡೆ ಮೀಟಪ್ಸ್ ಇರುತ್ತೆ. ಆ ಮೀಟಪ್ ಅಟೆಂಡ್ ಮಾಡೋಕ್ಕಾದ್ರೂ ಬೇಗ ಎದ್ದು ರೆಡಿ ಆಗಬೇಕು. ಟ್ರೈ ಮಾಡ್ತೀನಿ ಮಿನಿಮಮ್ 8 ಅವರ್ ಆದರೂ ನಿದ್ದೆ ಮಾಡಿ ನನ್ನ ಬಾಡಿ ರಿಕವರ್ ಆಗಬೇಕು. ಆ್ಯಂಡ್ ನಾಳೆ ನಾನು ಟ್ರಾವೆಲ್ ಮಾಡಿ ಏನು ಹೇಳಕ್ಕೆ ಬಂದೆ ಅಂದರೆ, ಲೈಕ್ ಒಂದು ದಿನದ್ದು ಮಾಡಬೇಕಂದ್ರೆ ಈ ಥರ ತುಂಬ ಕಾಂಪ್ರಮೈಸ್ ಇರುತ್ತೆ, ತಡ್ಕೊಳ್ಳೋದಿರುತ್ತೆ, ಆ್ಯಂಡ್ ಬಾಡಿ ಡ್ರೈನ್ಡ್ ಔಟ್ ಆಗುತ್ತೆ. ಹೈಡ್ರೇಷನ್ ಕಷ್ಟ. ನನಗೂ ಎಲೆಕ್ಟ್ರೋಲೈಟ್ಸ್ ಕುಡಿಯೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ನಂಗೆ ಅದು ಸ್ವೀಟ್ ಆ್ಯಂಡ್ ಸಾಲ್ಟ್ ನಂಗೆ ಫ್ಲೇವರ್ ಇಷ್ಟ ಆಗಲಿಲ್ಲ. ಸೊ ಆಲ್ಮೋಸ್ಟ್ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1/2 ಲೀಟ್ರ್ ನೀರು ಕುಡಿದಿಲ್ಲ ಅನಿಸುತ್ತೆ. ಜಸ್ಟ್ ಸಿಪ್ ಬೈ ಸುಸ್ತಾಗ್ತಿರುತ್ತಲ್ಲ, ಅದಕ್ಕೋಸ್ಕರ ಅಂತ. ಬಟ್ ಶೂಟ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು, ಆ್ಯಂಡ್ ಐ ಹೋಪ್ ಔಟ್ಪುಟ್ ಕೂಡ ಸಖತ್ತಾಗಿ ಬರುತ್ತೆ ಅಂತ. ಅದೇ ಖುಷಿ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಫೈನಲಾಗಿ ಒಂದು ಔಟ್ಪುಟ್ ಸೂಪರಾಗಿ ಬಂತಂದರೆ ಖುಷಿ ಆಗಿಬಿಡುತ್ತೆ. ಕಷ್ಟಪಟ್ಟು ಮಾಡಿದ್ರೆ 100% ರಿಸಲ್ಟ್ಸ್ ಬರುತ್ತೆ. ಸೊ ಶಾರ್ಟ್ಕಟ್ಸ್ ಯಾವತ್ತೂ ಹುಡುಕ್ಬಿಡಿ, ವರ್ಕ್ ಆಗಲ್ಲ. ನಿಮಗೆ ತೋರಿಸ್ತೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಎಲ್ಲರೂ ಅಂದ್ಕೊತಾರೆ ತುಂಬ ಈಸಿಯಾಗಿ ಬಿಡುತ್ತೆ ಬಿಡು, ಇದೇನು ಶೂಟ್ ಮಾಡೋದು, ಏನು ಎಪಿಸೋಡ್ಸ್ ಅಂತ. ಬಟ್ ಅಷ್ಟು ಎಪಿಸೋಡ್ಸ್ ಮಾಡ್ಸೋಕ್ಕೆ ನಮ್ಮ ಬಾಡಿನ ಎಷ್ಟು ಡ್ರೈನ್ ಔಟ್ ಮಾಡಬೇಕು. ಆ್ಯಂಡ್ ಒಂದು ದಿನ ಬಾಡಿ ಅಷ್ಟು ಡ್ರೈನ್ ಔಟ್ ಆದರೆ ನಮ್ಗೆ ಮಿನಿಮಮ್ ಇನ್ನೊಂದು 5 ಡೇಸ್ ಬೇಕಾಗುತ್ತೆ ರಿಕವರ್ ಆಗೋಕ್ಕೆ. ಐ ನೋ ಇಟ್ಸ್ ನಾಟ್ ಈಸಿ ಅಂತ, ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಒಬ್ಬನ ನೋಡಿದ ತಕ್ಷಣ ನಾವು ಜಡ್ಜ್ ಮಾಡಿಬಿಡ್ತೀವಿ, ಅವ್ರ ಲೈಫ್ ಏನು ಬಿಡು ಸಾಕಾಗಿದೆ, ಫಿಟ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅಂತ. ಎಲ್ಲರ ಲೈಫಲ್ಲೂ ಅವ್ರದ್ದೇ ಆದ ಸ್ಟ್ರಗಲ್ಸು, ಕಷ್ಟಗಳು ಇದ್ದೇ ಇರುತ್ತೆ. ಸೊ ಯಾವತ್ತೂ ಅಷ್ಟೇ ಯಾರೋ ಒಬ್ಬರನ್ನ ನೋಡಿ ಈಸಿಯಾಗಿ ಜಡ್ಜ್ ಮಾಡಬೇಡಿ. ಆ್ಯಂಡ್ ನೀವು ಕೂಡ ಅವ್ರು ಈಸಿಯಾಗಿ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡು ಈಸಿಯಾಗಿ ನಮಗೂ ಬರುತ್ತೆ ಅಂತ ಶಾರ್ಟ್ಕಟ್ಸ್ನ ಹುಡುಕಬೇಡಿ. ಕಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ವರ್ಕೌಟ್ ಮಾಡಿ, ಕಷ್ಟಪಟ್ಟು ಡಯಟ್ ಮಾಡಿ, ಈಸಿಯಾಗಿ ನಿಮ್ಮ ಗೋಲ್ನ ಅಚೀವ್ ಮಾಡ್ಬೋದು. ಸೊ ಈ ಥರ ಹೇಳ್ತಾ ಇವತ್ತಿನ ಎಪಿಸೋಡ್ನ ಹೆಂಡ್ ಮಾಡ್ತಿದ್ದೀನಿ. ನನ್ನ ಕೈಲಾದಷ್ಟು ಹ್ಯಾಡ್ ಮಾಡಿದ್ದೀನಿ, ಬಿಕಾಸ್ ಎನರ್ಜಿ ಲೆವೆಲ್ ತುಂಬ ಲೋ ಇದ್ದಿದ್ದು ನನ್ನ ಕೈ ಶೂಟ್ ಮಾಡೋ ಅಷ್ಟು ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಹೋಗ್ತಾ ಅಂತೂ ಫುಲ್ ನಿದ್ದೆ ಬರೋ ಥರ ಫೀಲ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಐ ಹೋಪ್ ಅಟ್ಲೀಸ್ಟ್ ಸ್ವಲ್ಪನಾದರೂ ನಿಮಗೆ ಕ್ಲಿಪ್ಸ್ ಆ್ಯಡ್ ಮಾಡೋಣ ಖುಷಿ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ನಾನು ತೋರಿಸಿದ್ದೀನಿ ಅಂತ. ಸಿಗೋಣ ನಾಳೆ ಎಪಿಸೋಡಲ್ಲಿ. ಆ್ಯಂಡ್ ಗುಡ್ ನೈಟ್ ಗಾಯ್ಸ್.